ಗೇರಿ ಹಾಕ್ಯಾಡ್ರಿ ಗಡಿಬಿಡಿ ಆಗ್ಬೇಡ್ರಿ ನನ್ನ ಕಡೆ ಲಕ್ಷ ಇಟ್ಕೊಳ್ರಿ ಹಾಂ ಹೋಗ್ರಿ ಎಕ್ಸಿಟ್ ಮೇಲೆ ಕಾಲು ಇಟ್ಕೊಂಡು ಗಾಲಿ ತಿರ್ಗಕ್ಕೆ ಎಷ್ಟು ಬೇಕು ಅಷ್ಟೇ ಕ್ಲಚ್ ಕ್ಲೋಸ್ ಮಾಡ್ಕೊಳ್ರಿ ಹೋಗ್ರಿ ಭಾಳ ಹೊತ್ತು ಮಾಡಬೇಡ್ರಿ ಹಂಗೆ ಹೋಗಿ ಈ ಕಡೆನಾ ಈ ಕಡೆಗೆ ಸ್ಟೇರಿಂಗ್ ಬಿದ್ದು ಹಿಡಿಬೇಡ್ರಿ ಹೋಗ್ಲಿ ಸ್ವಾಮಿ ಹೋಗ್ರಿ ಸ್ಪೀಡ್ ಮಾಡಿರಿ ಎಕ್ಸಿಟ್ ಕೊಡ್ರಿ ಯಾಕಂದರೆ ಎಣ್ಣೆಗಿರಿ ಬರೋಣ ಕ್ಲಚ್ ಹೊತ್ತಿಗೆ ಆಡಿ ಸ್ವಲ್ಪ ಹಿಂದಕ್ಕೆ ಮತ್ತು ಲೆಫ್ಟು ಏನು ಜೀರೋಕ್ಕೆ ಬಂದು ಗೊತ್ತಾಗ್ತದಲ್ಲ ಯಾಸ್ ಹೋಗ್ರಿ ಏನ್ ತಿಳ್ಕೊಂಡಿರಿ ನಮ್ಮ ಹೆಗಡೆ ನೋಡ್ರಿ ಹೆಂಗ್ ಹೊಡಿತಾರ ಮತ್ತೆ ಅದು ವಿಡಿಯೋ ಮಾಡ್ತಿದೀನಿ ಅಂದಾಗ ಚೆನ್ನಾಗಿ ಹೊಡಿತಾರೆ ಇಲ್ಲಾಂದ್ರೆ ಚೆನ್ನಾಗಿ ಹೊಡಿಯಲ್ಲ ಅದಕ್ಕೆ ಅವೆಲ್ಲ ಅಲ್ಲ ಆಮೇಲೆ ಡಿಸ್ಟರ್ಬ್ ಮಾಡಬಾರ್ದು ಅವಾಗ ಅದು ಹೌದು ಡಿಸ್ಟರ್ಬ್ ಅನ್ಬೋದು ಹೆಗಡೆ ಎಣ್ಣೆಗೇರಿನ ಕೆಲಸನೂ ಮುಗೀತು ಕ್ಲಚ್ ಹೋಗ್ತೀರಿ ಎಕ್ಸಿಟ್ ಬಿಟ್ಟಿರಿ ದಬ್ಬಿದ್ರ ಮತ್ತೆ ಮುಂದೆ ಇಲ್ಲೇ ಹೋಗಿ ಆ ಬಿಳೆಗೆರೆ ಮೇಲೆ ಇವನ್ ಹಾಕ್ಯಾರಲ್ಲ ಸೋಲಾರ್ ಲೈಟ್ ಬ್ಲಿಂಕ್ ಹಾಕತ್ತಲ್ಲ ಅದ್ರದ್ದು ಮತ್ತೆ ನೆನ್ಪಿಟ್ಕೊಳ್ರಿ ನಿಲ್ಸಕ್ಕೆ ರೆಡಿ ಇರ್ಬೇಕು ಏನಾರ ಹೆಚ್ಚು ಕಡಿಮೆ ಆಯ್ತು ಆಟ ಬಂದರು ಅಥವಾ ನಿಮ್ಮ ಪ್ರಾಬ್ಲಮ್ ಆಯ್ತು ಅಂತ ಪೂರ್ತಿ ಹೊತ್ತಿಗೆ ನಿಲ್ಸ್ಬೇಕು ಈ ದಿವಸದೆಲ್ಲ ಈಗ ಹೋಗ್ತಾ ಇರ್ತೀರಿ ಈಗ ಬೇಡ ನಿಮ್ಗೆ ಅದು ರೂಢಿ ಆಗೈತೆ ಈಗ ನಾನು ಅವಾಗ ಹೇಳ್ತಿದ್ದೆ ಹೌದಾ ಸಡನ್ನಾಗಿ ನಿಲ್ಸ್ರಿ ಅಂತ ಹೇಳಿ ಈಗ ಮತ್ತೆ ಗೇರ್ ಚೇಂಜ್ ಮಾಡ್ತೀವಿ ಕ್ಲಚ್ ಹೋಗ್ತೀವಿ ಜೀರೋ ಹೌದು ಜೀರೋ ಮಾಡಿ ಏನು ಎಸ್ ಬಿಟ್ಟಿದ್ದಲ್ಲ ನೀವು ಆ ವೈಟ್ ಗೆರೆ ಮೇಲೆ ಹೊಡಿತಿರಲ್ಲ ಅದಕ್ಕೆ ವೀಲ್ ಅಲ್ಲೇ ಐತಿ ಈಗ ಅಲ್ಲೇ ಹೊಡಿಬೇಕಂತಲ್ಲ ಈಗ ಯಾಕೆಂದ್ರೆ ಅಲ್ಲೇ ಎಲ್ಲ ಗಾರು ಪಾರು ನಿಲ್ಸಿದಾಗ ಅವತ್ತಾರ ಅದ್ರ ಮೇಲೆ ಹೆಂಗೆ ಹೊಡಿತಾರೆ ಸಿದ್ಧಾರ್ಥ ಜಾತಿ ಗಣತಿ ರೆಡಿ ಮಾಡಿದಂಗೆ ಆಗೈತಿ ಬ್ರೇಕ್ ಮೇಲೆ ಕಾಲಕ್ಕೆ ಬ್ರೇಕ್ ಮೇಲೆ ಇಟ್ಕೊಂಡಿರ ಸ್ಪೀಡ್ ಆತದ ಕ್ಲಚ್ ಹೊತ್ಗಾಡ್ರಿ ಕ್ಲಚ್ ಹೊತ್ತಿ ಇಲ್ಲಿ ಎಣ್ಣೆಗೇರಿ ಬರ್ರಿ ಬ್ರೇಕ್ ಮೇಲೆ ಕಾಲು ಇಟ್ಕೊಳ್ರಿ ಸ್ಲೋ ಮಾಡಿದ್ರ ಇಲ್ಲಿ ಎಣ್ಣೆಗೇರು ಹಿಂದಕ್ಕೆ ಸ್ಪೀಡ್ ಬೇಡ ಎಡಭಾಗ ಬಿಟ್ಕೊಡ್ಬಾರ್ದು ಹಿಂಗೆ ಇಲ್ಲಿ ಹಿಂದೆ ಇದ್ದವರು ಬಂದ್ಬಿಡ್ತಾರೆ ಬಿಟ್ರಿ ಕ್ಲಚ್ ಬಿಟ್ರಿ ಬ್ರೇಕ್ ಮೇಲೆ ಹೋಗ್ಬೇಕೀಗ ಅಲ್ಲಿಂದ ಏನು ಬೇಡ ಭಾಳ ಸ್ಲೋ ಇದ್ರೆ ಹಿಡಿಯಬೇಡ ಭಾಳ ಬ್ರೇಕ್ ಅವಶ್ಯಕತೆ ಸ್ಪೀಡ್ ಜಾಸ್ತಿ ಇದ್ರೆ ನೀವು ಒತ್ತಲೇಬೇಕು ಹಾಗೆ ಕ್ಲಚ್ ಹೊತ್ಕೊಂಡು ಮೂರ್ಖಕ್ಕೆ ಇಲ್ಲೇ ಜೀರೋ ಮುಂದೆ ಅಡ್ಡ ಹಾಕಿ ಹೋಗ್ತೀರಿ ಅಲ್ಲಿ ಒಂಚೂರು ಕನ್ಫ್ಯೂಸ್ ಮಾಡ್ಕೊಂತೀರಿ ನೋಡ್ರಿ ಸರಿ ಮಾಡ್ಕೊಂಡು ಮತ್ತೆ ಕ್ಲಚ್ ಹೊತ್ತೀರಿ ಸ್ವಲ್ಪ ಹಿಂದೆ ಮತ್ತೆ ಹಿಂದೆ ಸಿಟ್ಟು ಮಾಡಬೇಡ ಸ್ವಲ್ಪ ಹಿಂದೆ ಹೌದು ಅದ್ರ ಮಧ್ಯದಾಗ ಹೋಗ್ಬೇಕು ನೀವು ಅದೇ ಪ್ಲಾನ್ ಕಲಿಬೇಕಾಗಿದ್ದ ಅದು ನೋಡಿ ಹೋಗ್ರಿ ಆರು ಇನ್ನೊಂದ್ಸರಿ ಹೋಗಿ ಈ ಕಡೆ ಹೋಗ್ಬೇಕು ನೆಟ್ಟಿಗೆ ಹೋಗ್ಬೇಕಾ ನೆಟ್ಟಗೆ ಹೋಗ್ಬಿಡ್ರಿ ಇವತ್ತು ಕ್ಲಚ್ ಹೊತ್ತಿಗೆ ಆಡ್ರಿ ಹಿಡರೆ ಆಯ್ತಾ ಇಲ್ಲಿ ಅಡೆಗರಿ ಹಾಕಿ ಸ್ವಲ್ಪ ಪದ್ಧತಿ ಲೆಫ್ಟು ಸ್ಪೀಡ್ ಹೋಗಂಗಿಲ್ಲ ಯಾರು ಬಂದರೂ ಅವ್ರನ್ನ ಉಳಿಸ್ಬೇಕು ಕಲೆಕ್ಷನ್ ರೋಡ್ ಭಾಳ ಬಿಗಿ ಐತೆ ಭಾರಿ ಐತ್ರಿ ಏನಪ್ಪ ಒಟ್ಟು ನಾವು ಬರೋದಿಲ್ಲ ನೀವು ಹಂಗೆ ಹೋಗ್ತೀರಲ್ಲ ಅಲ್ಲಿ ಜಗಿನ್ ಕಪ್ದಾಗ ಹೋಯ್ತಲ್ಲ ಅಷ್ಟೇನು ರಶ್ ಇಲ್ಲಪ್ಪ ಎರಡನೇ ಗೇರು ಮಧ್ಯಾಹ್ನ ಮೇಲೆ ಶುರು ಆಗುತ್ತೆ ಮತ್ತೆ ಕ್ಲಚ್ ಹೋಗ್ತದೆ ಭಾಳ ತನಕ ಪೂಜೆ ಮಾಡ್ಯಾರ ಇವತ್ತು ಹಾಡುಗಿಡೆಲ್ಲ ಹಚ್ಚಿದ್ದಾರೆ ಮೂರನೇ ಗೇರ್ ಎಲ್ಲೈತಿ ಅಂತ ಹೇಳಿ ನಾನು ಜೀರೋದು ಮುಂದಿರೋದು ಮೂರನೇ ಗೇರಲ್ಲ ಯಾಕೆ ಕನ್ಫ್ಯೂಸ್ ಹಾಕಿರಿ
ಜೀರೋಕ್ಕೆ ಬಿಡ್ತೀರಾ, ಜೀರೋಕ್ಕೆ ಬಿಟ್ಟ ಮೇಲೆ ಆ ಜೀರೋದಿಂದ ಹಿಂಗೆ ಮುಂದಕ್ಕೆ ತಗೋಬೇಕು ಅಷ್ಟೇ. ಅದು 3, ಜೀರೋದಿಂದ ಹಿಂದಕ್ಕೆ ಬಂದ್ರೆ 4. ಚೇಂಜ್ ಮಾಡ್ಕೊಂಡು ಕ್ಲಚ್ ಹೋಗ್ತೀವಿ, ಜೀರೋ ಮಾಡಿರಿ ಹಿಂದಕ್ಕೆ. ಹಿಂಗೆ ಹಿಂಗೆ ಬರ್ಬೇಕು. ಅಲ್ಲೇ ನಿಮ್ಮ ಡ್ರೈವಿಂಗ್ ಕಾಲು ಬ್ರೇಕ್ ಮೇಲೆ ಬರಲಿಲ್ಲ ನಿಮ್ದು. ಹಲೋ 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 ಹಾಂ ಏನು ಬೈಕ್ ಖರೀದಿ ಮಾಡಿದ್ರಲ್ಲ, ಬೈಕ್ ಖರೀದಿ ಮಾಡಿದ್ರೆ ಆಂಧ್ರಕ್ಕೆ ಹೋಗ್ಬೇಕು. ಅದು ನಾನು ಹೇಳಿದ್ದೇನೆ ಅವ್ರಿಗೆ ಏನೇನು ಬೇಕು ಅಂತ ಹೇಳಿ. ನಿಮಗೆ ಅದು ಏನೇನು ಬೇಕು, ಎಷ್ಟು ಕಾಸ್ಟ್ ಆಗತ್ತೆ ನಾನು ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ ಸರ್. ನಿಮ್ಮ ಹೆಸರು? ಇವತ್ತು ವಿಚಾರಿಸ್ತೀನಿ. ಇಲ್ಲ ನೀವೇನು ಬರೋ ಅವಶ್ಯಕತೆ ಇಲ್ಲ. ರಿಕಾರ್ಡ್ಸ್ ಹಲೋ ಇವತ್ತು ಕೊಡ್ರಿ, ಒಂದು 4 ಗಂಟೆ ತಡೀರಿ, ಮತ್ತೆ ಮಾಡ್ತಾನೆ. ಇಲ್ಲಿ ಟವರ್ ಹೋಗೈತಿ. ಓಕೆ. ಹೆಂಗೈತಿ ಹೊಡ್ತಾ? ಜೋರ ಐತಾ ಬೈಕ್ ಕಾರ್ ಓಡಿಸೋದು? ಖುಷಿಯಾಗಿ ಓಡಿಸ್ರಿ, ಸೀರಿಯಸ್ ಆಗಿ ಓಡಿಸ್ಬಿಡ್ರಿ ಸ್ವಾಮಿ. ಹಾಂ, ನೆಗಾಡ್ಕೊಂತ ಓಡಿಸ್ರಿ. ನಿಮ್ಮನ್ನ ನಂಬಿ ಕೂತ್ಕೊಂಡೇವು ನಾವು ಇಲ್ಲಿ. ಅದ್ರಾಗ ಭಾಳಷ್ಟೆಲ್ಲ ಮಾರಿ ಹಬ್ಬಕ್ಕೆ ಹೋಗಾರಿದ್ದಾರೆ. ಹಳೆ ಸೊರಬ ಮತ್ತು ಜಂಗಿನ ಕೊಪ್ಪದಾಗ ಭಾರಿ ಪ್ರಮಾಣದಾಗ ನಡೀತಾ ಇತ್ತು. ನಿನ್ನೆ ಮಂಗಳವಾರ ಅಲ್ರಿ, ರಾತ್ರಿ ಮಾರಿ ಮುಂದೆಲ್ಲ ಪೂಜೆ ಸೇವೆ ಎಲ್ಲ ಆತಲ್ಲ. ಇವತ್ತಿಂದ ಮತ್ತೆ ಶುರು ಮಾಡ್ತೀವಿ. ಬ್ರೇಕ್ ಮೇಲೆ ಕಾಲಕ್ಕೆ ಅಂದ್ರೆ ಮುಂಚಿತವಾಗೇ ರೆಡಿ ಇರ್ಬೇಕು. ತಲೆ ಬರ್ಬೇಕು. ಮುಂದೆ ಏನೇ ಪ್ರಾಬ್ಲಮ್ ಬಂದ್ರು ನಿಮ್ಮ ಕೈ ಕಾಲು ಕೆಲಸ ಮಾಡ್ಬೇಕು. ಓಕೆ ಸರ್. ಕಾಯಮ್ಮ ಮೊಬೈಲ್ ಇಟ್ಕೊಳ್ಳೋದ್ರಿಂದ ಒಂದು ದೊಡ್ಡ ತಪ್ಪು ಏನಕ್ಕಂತ ಗೊತ್ತಾ ನಿನಗೆ? ನೀನ್ ನೋಡೋದಿಲ್ಲ. ನೋಡ್ತಾ ಇದೀನಿ ಅದನ್ನ. ಏನ್ ನೋಡ್ತೀನಿ? ನೋಡ್ತಾ ಇದೀನಿ ನಾನು. ವಾದ ಮಾಡ್ತೀನಿ. ಅದ್ ಇಟ್ಟು ನೋಡು ಅವ್ರು ಹೆಂಗ್ ಹೊಡಿತಾರೋ ಏನು, ಎಲ್ಲಿ ಹೆಚ್ಚು ಕಡಿಮೆ ಆಯ್ತು ಸ್ಲೋಲಿ ನಿಲ್ಸ್ರಿ ಕ್ಲಚ್